ಅಥವಾ ನಾವು ಈ ಸಮಾಜದವರು ಅಂದ್ರೆ ನಾವು ಆ ತಾಲೂಕಾ ಸಮಾಜದವರು ಈ ತಾಲೂಕೆ ಸಮಾಜದವರಲ್ಲ. ಸಮಾಜ ಅಂದ್ರೆ ಮುಗಿ ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮ ದೇವರು. ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ವಂಶಜರು ಅಂತ ಹೇಳಿ ನಾವೆಲ್ಲ ಒಂದೇ ಅಂತ ಹೇಳಿ ಯಾವಾಗ ನಾವು ಒಂದೇ ಛಾತಿನಲ್ಲಿ ಬರ್ತೇವಲ್ಲ, ಒಂದೇ ವಿಚಾರದಲ್ಲಿ ಬರ್ತೇವಲ್ಲ, ಖಂಡಿತವಾಗಿ ನಾವು ಸಮಾಜವನ್ನು ಕಟ್ತೀವಿ. ಕೇವಲ ಭವನ ಅಷ್ಟೇ ಅಲ್ಲ, ಸಾಹೇಬರು ಸಿಎಂ ಕೂಡ ಆಗಬಹುದು. ಅವಾಗ ಸಾಹೇಬ್ ಸಿಎಂ ಕೂಡ ಆಗಬಹುದು. ಯಾಕೆ? ನಮ್ಮ ಕರ್ನಾಟಕದಲ್ಲಿ ಸುಮಾರು 60ರಿಂದ 70 ಲಕ್ಷ ಸಮಾಜ ಇದೆ. ಎಲ್ಲ ಒಂದೇ, ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ರಿ? ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ಲ? ಖಂಡಿತವಾಗಿ ಆಗ್ತಿದ್ದ ಆ ಯೋಗ್ಯತೆ ಸಾಹೇಬರಲ್ಲಿ ಇದೆ. ಕರ್ನಾಟಕವನ್ನ ನಡೆಸುವಂತ ಯೋಗ್ಯತೆ ಪರಮಾತ್ಮವನ್ನು ಕೊಟ್ಟಿದ್ದಾರೆ, ಅಂತ ಬುದ್ಧಿಮತ್ತೆ ಬುದ್ಧಿ ಕುಶಲತೆ ಕೊಟ್ಟಿದ್ದಾರೆ, ಅಷ್ಟೇ ನಮ್ರತೆ ಕೂಡ ಕೊಟ್ಟಿದ್ದಾರೆ. ಆದ್ಮೇಲೆ ಬಹಳ ಇಷ್ಟ ರೀ. ಬುದ್ಧಿ ಜೊತೆಗೆ ನಮ್ರತೆ ಏನಿದೆಯಲ್ಲ ಅದ್ ನನಗೆ ತುಂಬಾ ಇಷ್ಟ. ಕೆಲವರಲ್ಲಿ ಬುದ್ಧಿ ಏನಿಲ್ಲ ಹಂಗಿಲ್ರಿ, ಬಹಳಷ್ಟು ಬುದ್ಧಿವಂತರು ಸುಮಾರು ಜನ ಅದಾರೆ, ಆದ್ರೆ ನಮ್ರತೆ ನಮ್ಗೆ ನೋಡಕ್ ಸಿಗಲ್ರಿ. ಈ ನಮ್ರತೆ ಅನ್ನೋದು ಬಹಳ ಕಷ್ಟ. ಮರಾಠಿಯಲ್ಲಿ ಒಂದಿದೆ ಸಾಹೇಬ್ರೆ ಮಾತು, ನಮ್ರಜಾಲ ಭೂತ ತೇನೆ ಕೊಂಡಿಲೆ ಅನಂತ. ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳು ಹೇಳ್ತಾರೆ ಇದೆ, ಜಗದ್ಗುರು ತುಕಾರಾಮ್ ಮಹಾರಾಜ. ಏನಂದ್ರೆ ನಮ್ರಜಾಲ ಭೂತ ತೇನೆ ಕೊಂಡಿಲೆ ಅನಂತ. ಯಾರ ಜೀವನದಲ್ಲಿ ನಮ್ರತೆ ಅನ್ನುವಂಥದ್ದು ಬರ್ತೈತಲ್ಲ, ಅವರು ಆ ಪರಮಾತ್ಮನನ್ನ ಪ್ಯಾಕ್ ಮಾಡಿ ಇಟ್ಕೊಳ್ಳುವಂತ ಅರ್ಹತೆ ಅವರೊಳಗೆ. ಅಥವಾ ನಾವು ಈ ಸಮಾಜದವರು ಅಂದ್ರೆ ನಾವು ಆ ತಾಲೂಕಾ ಸಮಾಜದವರು ಈ ತಾಲೂಕೆ ಸಮಾಜದವರಲ್ಲ. ಸಮಾಜ ಅಂದ್ರೆ ಮುಗಿ ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮ ದೇವರು. ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ವಂಶಜರು ಅಂತ ಹೇಳಿ ನಾವೆಲ್ಲ ಒಂದೇ ಅಂತ ಹೇಳಿ ಯಾವಾಗ ನಾವು ಒಂದೇ ಛಾತಿನಲ್ಲಿ ಬರ್ತೇವಲ್ಲ, ಒಂದೇ ವಿಚಾರದಲ್ಲಿ ಬರ್ತೇವಲ್ಲ, ಖಂಡಿತವಾಗಿ ನಾವು ಸಮಾಜವನ್ನು ಕಟ್ತೀವಿ. ಕೇವಲ ಭವನ ಅಷ್ಟೇ ಅಲ್ಲ, ಸಾಹೇಬರು ಸಿಎಂ ಕೂಡ ಆಗಬಹುದು. ಅವಾಗ ಸಾಹೇಬ್ ಸಿಎಂ ಕೂಡ ಆಗಬಹುದು. ಯಾಕೆ? ನಮ್ಮ ಕರ್ನಾಟಕದಲ್ಲಿ ಸುಮಾರು 60ರಿಂದ 70 ಲಕ್ಷ ಸಮಾಜ ಇದೆ. ಎಲ್ಲ ಒಂದೇ, ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ರಿ? ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ಲ? ಖಂಡಿತವಾಗಿ ಆಗ್ತಿದ್ದ ಆ ಯೋಗ್ಯತೆ ಸಾಹೇಬರಲ್ಲಿ ಇದೆ. ಕರ್ನಾಟಕವನ್ನ ನಡೆಸುವಂತ ಯೋಗ್ಯತೆ ಪರಮಾತ್ಮವನ್ನು ಕೊಟ್ಟಿದ್ದಾರೆ, ಅಂತ ಬುದ್ಧಿಮತ್ತೆ ಬುದ್ಧಿ ಕುಶಲತೆ ಕೊಟ್ಟಿದ್ದಾರೆ, ಅಷ್ಟೇ ನಮ್ರತೆ ಕೂಡ ಕೊಟ್ಟಿದ್ದಾರೆ. ಆದ್ಮೇಲೆ ಬಹಳ ಇಷ್ಟ ರೀ. ಬುದ್ಧಿ ಜೊತೆಗೆ ನಮ್ರತೆ ಏನಿದೆಯಲ್ಲ ಅದ್ ನನಗೆ ತುಂಬಾ ಇಷ್ಟ. ಕೆಲವರಲ್ಲಿ ಬುದ್ಧಿ ಏನಿಲ್ಲ ಹಂಗಿಲ್ರಿ, ಬಹಳಷ್ಟು ಬುದ್ಧಿವಂತರು ಸುಮಾರು ಜನ ಅದಾರೆ, ಆದ್ರೆ ನಮ್ರತೆ ನಮ್ಗೆ ನೋಡಕ್ ಸಿಗಲ್ರಿ. ಈ ನಮ್ರತೆ ಅನ್ನೋದು ಬಹಳ ಕಷ್ಟ. ಮರಾಠಿಯಲ್ಲಿ ಒಂದಿದೆ ಸಾಹೇಬ್ರೆ ಮಾತು, ನಮ್ರಜಾಲ ಭೂತ ತೇನೆ ಕೊಂಡಿಲೆ ಅನಂತ. ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳು ಹೇಳ್ತಾರೆ ಇದೆ, ಜಗದ್ಗುರು ತುಕಾರಾಮ್ ಮಹಾರಾಜ. ಏನಂದ್ರೆ ನಮ್ರಜಾಲ ಭೂತ ತೇನೆ ಕೊಂಡಿಲೆ ಅನಂತ. ಯಾರ ಜೀವನದಲ್ಲಿ ನಮ್ರತೆ ಅನ್ನುವಂಥದ್ದು ಬರ್ತೈತಲ್ಲ, ಅವರು ಆ ಪರಮಾತ್ಮನನ್ನ ಪ್ಯಾಕ್ ಮಾಡಿ ಇಟ್ಕೊಳ್ಳುವಂತ ಅರ್ಹತೆ ಅವರೊಳಗೆ. ಅಥವಾ ನಾವು ಈ ಸಮಾಜದವರು ಅಂದ್ರೆ ನಾವು ಆ ತಾಲೂಕಾ ಸಮಾಜದವರು ಈ ತಾಲೂಕೆ ಸಮಾಜದವರಲ್ಲ. ಸಮಾಜ ಅಂದ್ರೆ ಮುಗಿ ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮ ದೇವರು. ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ವಂಶಜರು ಅಂತ ಹೇಳಿ ನಾವೆಲ್ಲ ಒಂದೇ ಅಂತ ಹೇಳಿ ಯಾವಾಗ ನಾವು ಒಂದೇ ಛಾತಿನಲ್ಲಿ ಬರ್ತೇವಲ್ಲ, ಒಂದೇ ವಿಚಾರದಲ್ಲಿ ಬರ್ತೇವಲ್ಲ, ಖಂಡಿತವಾಗಿ ನಾವು ಸಮಾಜವನ್ನು ಕಟ್ತೀವಿ. ಕೇವಲ ಭವನ ಅಷ್ಟೇ ಅಲ್ಲ, ಸಾಹೇಬರು ಸಿಎಂ ಕೂಡ ಆಗಬಹುದು. ಅವಾಗ ಸಾಹೇಬ್ ಸಿಎಂ ಕೂಡ ಆಗಬಹುದು. ಯಾಕೆ? ನಮ್ಮ ಕರ್ನಾಟಕದಲ್ಲಿ ಸುಮಾರು 60ರಿಂದ 70 ಲಕ್ಷ ಸಮಾಜ ಇದೆ. ಎಲ್ಲ ಒಂದೇ, ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ರಿ? ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ಲ? ಖಂಡಿತವಾಗಿ ಆಗ್ತಿದ್ದ ಆ ಯೋಗ್ಯತೆ ಸಾಹೇಬರಲ್ಲಿ ಇದೆ. ಕರ್ನಾಟಕವನ್ನ ನಡೆಸುವಂತ ಯೋಗ್ಯತೆ ಪರಮಾತ್ಮವನ್ನು ಕೊಟ್ಟಿದ್ದಾರೆ, ಅಂತ ಬುದ್ಧಿಮತ್ತೆ ಬುದ್ಧಿ ಕುಶಲತೆ ಕೊಟ್ಟಿದ್ದಾರೆ, ಅಷ್ಟೇ ನಮ್ರತೆ ಕೂಡ ಕೊಟ್ಟಿದ್ದಾರೆ. ಆದ್ಮೇಲೆ ಬಹಳ ಇಷ್ಟ ರೀ. ಬುದ್ಧಿ ಜೊತೆಗೆ ನಮ್ರತೆ ಏನಿದೆಯಲ್ಲ ಅದ್ ನನಗೆ ತುಂಬಾ ಇಷ್ಟ. ಕೆಲವರಲ್ಲಿ ಬುದ್ಧಿ ಏನಿಲ್ಲ ಹಂಗಿಲ್ರಿ, ಬಹಳಷ್ಟು ಬುದ್ಧಿವಂತರು ಸುಮಾರು ಜನ ಅದಾರೆ, ಆದ್ರೆ ನಮ್ರತೆ ನಮ್ಗೆ ನೋಡಕ್ ಸಿಗಲ್ರಿ. ಈ ನಮ್ರತೆ ಅನ್ನೋದು ಬಹಳ ಕಷ್ಟ. ಮರಾಠಿಯಲ್ಲಿ ಒಂದಿದೆ ಸಾಹೇಬ್ರೆ ಮಾತು, ನಮ್ರಜಾಲ ಭೂತ ತೇನೆ ಕೊಂಡಿಲೆ ಅನಂತ. ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳು ಹೇಳ್ತಾರೆ ಇದೆ, ಜಗದ್ಗುರು ತುಕಾರಾಮ್ ಮಹಾರಾಜ. ಏನಂದ್ರೆ ನಮ್ರಜಾಲ ಭೂತ ತೇನೆ ಕೊಂಡಿಲೆ ಅನಂತ.
ಯಾರ ಜೀವನದಲ್ಲಿ ನಮ್ರತೆ ಅನ್ನುವಂಥದ್ದು ಬರ್ತೈತಲ್ಲ, ಅವರು ಆ ಪರಮಾತ್ಮನನ್ನ ಪ್ಯಾಕ್ ಮಾಡಿ ಇಟ್ಕೊಳ್ಳುವಂತ ಅರ್ಹತೆ ಅವರೊಳಗೆ ಇರ್ತರು. ಅಥವಾ ನಾವು ಈ ಸಮಾಜದವರು ಅಂದ್ರೆ ನಾವು ಆ ತಾಲೂಕಾ ಸಮಾಜದವರು, ಈ ತಾಲೂಕಿನ ಸಮಾಜದವರಲ್ಲ. ಸಮಾಜ ಅಂದ್ರೆ ಮುಗೀತು. ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮ ದೇವರು, ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜನ ವಂಶಜರು ಅಂತ ಹೇಳಿ ನಾವೆಲ್ಲ ಒಂದೇ ಅಂತ ಹೇಳಿ ಯಾವಾಗ ನಾವು ಒಂದೇ ಛಾತಿನಲ್ಲಿ ಬರ್ತೇವಲ್ಲ, ಒಂದೇ ವಿಚಾರದಲ್ಲಿ ಬರ್ತೇವಲ್ಲ, ಖಂಡಿತವಾಗಿ ನಾವು ಸಮಾಜವನ್ನು ಕಟ್ತೀವಿ. ಕೇವಲ ಭವನ ಅಷ್ಟೇ ಅಲ್ಲ, ಸಾಹೇಬರು ಸಿಎಂ ಕೂಡ ಆಗಬಹುದು. ಅವಾಗ ಸಾಹೇಬ್ ಸಿಎಂ ಕೂಡ ಆಗಬಹುದು. ಯಾಕೆ? ನಮ್ಮ ಕರ್ನಾಟಕದಲ್ಲಿ ಸುಮಾರು 60-70 ಲಕ್ಷ ಸಮಾಜ ಇದೆ. ಎಲ್ಲ ಒಂದೇ, ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ರಿ? ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ಲ? ಖಂಡಿತವಾಗಿ ಆಗ್ತಿದ್ದ ಆ ಯೋಗ್ಯತೆ ಸಾಹೇಬರಲ್ಲಿ ಇದೆ. ಕರ್ನಾಟಕವನ್ನ ನಡೆಸುವಂತ ಯೋಗ್ಯತೆ ಪರಮಾತ್ಮವನ್ನು ಕೊಟ್ಟಿದ್ದಾರೆ ಅಂತ, ಬುದ್ಧಿಮತ್ತೆ, ಬುದ್ಧಿ ಕುಶಲತೆ ಕೊಟ್ಟಿದ್ದಾರೆ. ಅಷ್ಟೇ ನಮ್ರತೆ ಕೂಡ ಕೊಟ್ಟಿದ್ದಾರೆ. ಆದ್ ನನಗೆ ಬಹಳ ಇಷ್ಟ ರೀ. ಬುದ್ಧಿ ಜೊತೆಗೆ ನಮ್ರತೆ ಏನಿದೆಯಲ್ಲ, ಅದ್ ನನಗೆ ತುಂಬಾ ಇಷ್ಟ. ಕೆಲವರಲ್ಲಿ ಬುದ್ಧಿ ಏನಿಲ್ಲ ಹಂಗಿಲ್ರಿ, ಬಹಳಷ್ಟು ಬುದ್ಧಿವಂತರು ಸುಮಾರು ಜನ ಅದಾರೆ. ಆದ್ರೆ ನಮ್ರತೆ ನಮಗೆ ನೋಡಕ್ ಸಿಗಲ್ರಿ. ಈ ನಮ್ರತೆ ಅನ್ನೋದು ಬಹಳ ಕಷ್ಟ. ಮರಾಠಿಯಲ್ಲಿ ಒಂದಿದೆ ಸಾಹೇಬ್ರೆ ಮಾತು, ನಮ್ರ ಜಾಲ ಭೂತ ತೇನೆ ಕೊಂಡಿಲೆ ಅನಂತ. ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳು ಹೇಳ್ತಾರೆ ಇದು, ಜಗದ್ಗುರು ತುಕಾರಾಮ್ ಮಹಾರಾಜ. ಏನಂದ್ರೆ ನಮ್ರ ಜಾಲ ಭೂತ ತೇನೆ ಕೊಂಡಿಲೆ ಅನಂತ. ಯಾರ ಜೀವನದಲ್ಲಿ ನಮ್ರತೆ ಅನ್ನುವಂಥದ್ದು ಬರ್ತೈತಲ್ಲ, ಅವರು ಆ ಪರಮಾತ್ಮನನ್ನ ಪ್ಯಾಕ್ ಮಾಡಿ ಇಟ್ಕೊಳ್ಳುವಂತ ಅರ್ಹತೆ ಅವರೊಳಗೆ ಇರ್ತರು. ಅಥವಾ ನಾವು ಈ ಸಮಾಜದವರು ಅಂದ್ರೆ ನಾವು ಆ ತಾಲೂಕಾ ಸಮಾಜದವರು, ಈ ತಾಲೂಕಿನ ಸಮಾಜದವರಲ್ಲ. ಸಮಾಜ ಅಂದ್ರೆ ಮುಗೀತು. ಛತ್ರಪತಿ ಶಿವಾಜಿ ಮಹಾರಾಜ ನಮ್ಮ ದೇವರು, ನಾವೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜನ ವಂಶಜರು ಅಂತ ಹೇಳಿ ನಾವೆಲ್ಲ ಒಂದೇ ಅಂತ ಹೇಳಿ ಯಾವಾಗ ನಾವು ಒಂದೇ ಛಾತಿನಲ್ಲಿ ಬರ್ತೇವಲ್ಲ, ಒಂದೇ ವಿಚಾರದಲ್ಲಿ ಬರ್ತೇವಲ್ಲ, ಖಂಡಿತವಾಗಿ ನಾವು ಸಮಾಜವನ್ನು ಕಟ್ತೀವಿ. ಕೇವಲ ಭವನ ಅಷ್ಟೇ ಅಲ್ಲ, ಸಾಹೇಬರು ಸಿಎಂ ಕೂಡ ಆಗಬಹುದು. ಅವಾಗ ಸಾಹೇಬ್ ಸಿಎಂ ಕೂಡ ಆಗಬಹುದು. ಯಾಕೆ? ನಮ್ಮ ಕರ್ನಾಟಕದಲ್ಲಿ ಸುಮಾರು 60-70 ಲಕ್ಷ ಸಮಾಜ ಇದೆ. ಎಲ್ಲ ಒಂದೇ, ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ರಿ? ನಾವೆಲ್ಲ ಒಂದೇ ಅಂತ ಹೇಳಿದಾಗ ಯಾಕಾಗಲ್ಲ? ಖಂಡಿತವಾಗಿ ಆಗ್ತಿದ್ದ ಆ ಯೋಗ್ಯತೆ ಸಾಹೇಬರಲ್ಲಿ ಇದೆ. ಕರ್ನಾಟಕವನ್ನ ನಡೆಸುವಂತ ಯೋಗ್ಯತೆ ಪರಮಾತ್ಮವನ್ನು ಕೊಟ್ಟಿದ್ದಾರೆ ಅಂತ, ಬುದ್ಧಿಮತ್ತೆ, ಬುದ್ಧಿ ಕುಶಲತೆ ಕೊಟ್ಟಿದ್ದಾರೆ. ಅಷ್ಟೇ ನಮ್ರತೆ ಕೂಡ ಕೊಟ್ಟಿದ್ದಾರೆ. ಆದ್ ನನಗೆ ಬಹಳ ಇಷ್ಟ ರೀ. ಬುದ್ಧಿ ಜೊತೆಗೆ ನಮ್ರತೆ ಏನಿದೆಯಲ್ಲ, ಅದ್ ನನಗೆ ತುಂಬಾ ಇಷ್ಟ. ಕೆಲವರಲ್ಲಿ ಬುದ್ಧಿ ಏನಿಲ್ಲ ಹಂಗಿಲ್ರಿ, ಬಹಳಷ್ಟು ಬುದ್ಧಿವಂತರು ಸುಮಾರು ಜನ ಅದಾರೆ. ಆದ್ರೆ ನಮ್ರತೆ ನಮಗೆ ನೋಡಕ್ ಸಿಗಲ್ರಿ. ಈ ನಮ್ರತೆ ಅನ್ನೋದು ಬಹಳ ಕಷ್ಟ. ಮರಾಠಿಯಲ್ಲಿ ಒಂದಿದೆ ಸಾಹೇಬ್ರೆ ಮಾತು, ನಮ್ರ ಜಾಲ ಭೂತ ತೇನೆ ಕೊಂಡಿಲೆ ಅನಂತ. ಛತ್ರಪತಿ ಶಿವಾಜಿ ಮಹಾರಾಜರ ಗುರುಗಳು ಹೇಳ್ತಾರೆ ಇದು, ಜಗದ್ಗುರು ತುಕಾರಾಮ್ ಮಹಾರಾಜ. ಏನಂದ್ರೆ ನಮ್ರ ಜಾಲ ಭೂತ ತೇನೆ ಕೊಂಡಿಲೆ ಅನಂತ. ಯಾರ ಜೀವನದಲ್ಲಿ ನಮ್ರತೆ ಅನ್ನುವಂಥದ್ದು ಬರ್ತೈತಲ್ಲ, ಅವರು ಆ ಪರಮಾತ್ಮನನ್ನ ಪ್ಯಾಕ್ ಮಾಡಿ ಇಟ್ಕೊಳ್ಳುವಂತ ಅರ್ಹತೆ ಅವರೊಳಗೆ